ಇದು ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೌದು, ಇಷ್ಟೆಲ್ಲ ಸೆನ್ಸಿಟಿವ್ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ತುಂಬಾನೇ ಓದಿರೋ ಎಂಜಿನಿಯರ್ಗಳು ಇರ್ತಾರಾ? ಖಂಡಿತ ಇಲ್ಲ. ಇದ್ರೂ ಅವರು ಮೇಲ್ವಿಚಾರಕರಾಗಿ ಮಾತ್ರ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಎಲ್ಲಾ ಕೆಲಸಗಳು ನಡೆಯೋದೇ ವಿದ್ಯಾರ್ಥಿಗಳಿಂದ. ಆಶ್ಚರ್ಯ ಅಲ್ವಾ? ನಂಬಲೇಬೇಕು, ಇದು ಫ್ಯಾಕ್ಟರಿ ಅಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರೋ ಸರ್ಕಾರದ ತರಬೇತಿ ಶಾಲೆ. ಅದು 1972. ಈ ಸಂಸ್ಥೆಯ ಆರಂಭದ ದಿನಗಳವು. ಕರ್ನಾಟಕ ಸರ್ಕಾರ ಮತ್ತು ಡೆನ್ಮಾರ್ಕ್ನ ಡ್ಯಾನಿಶ್ ಸರ್ಕಾರ ಒಟ್ಟಾರೆಯಾಗಿ ಆರಂಭಿಸಿದ ಸಂಸ್ಥೆ ಇದು. ಕಳೆದ 28 ವರ್ಷಗಳಲ್ಲಿ ಈ ಸಂಸ್ಥೆ ಬೆಳೆದಿರುವ ಪರಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳನ್ನು ನಾಚಿಸುವಂತಿದೆ. ಸಂಸ್ಥೆ ಆರಂಭವಾಗಿದ್ದು ತರಬೇತಿ ಶಾಲೆಯಾಗಿ, ಆದರೆ ಇದರ ಖರ್ಚು ವೆಚ್ಚಗಳು ನಿಭಾಯಿಸಲು ಸರ್ಕಾರ ವಿಫಲವಾದಾಗ ಇಲ್ಲಿರುವ ಯಂತ್ರಗಳನ್ನು ಬಳಸಿ ಉಪಕರಣಗಳನ್ನು ತಯಾರಿಸಲು ಆರಂಭಿಸಿತು. ಹೀಗೆ ಯಶಸ್ಸಿನ ಹಾದಿ ತುಳಿದ ಜಿಟಿಟಿಸಿ ಇಂದು ರಾಜ್ಯದ 20 ಜಿಲ್ಲೆಗಳಲ್ಲಿ ತನ್ನ ಕೇಂದ್ರಗಳನ್ನು ಹೊಂದಿದೆ. ಇಷ್ಟೆಲ್ಲ ವಿವಿಧ ನಮೂನೆಗಳು ಇಲ್ಲಿ ತಯಾರಾಗಲು ಪ್ರಮುಖ ಕಾರಣ ಕಾರ್ಯದಕ್ಷತೆ ಮತ್ತು ಪರಿಪೂರ್ಣತೆ. ಇಲ್ಲಿ ತಯಾರಾಗುವ ಪ್ರತಿಯೊಂದು ವಸ್ತು ಇಲ್ಲೇ ಮೊದಲ ತಪಾಸಣೆಗೆ ಒಳಗಾಗುತ್ತೆ. ಅದಕ್ಕಾಗಿಯೇ ಪ್ರತ್ಯೇಕ ವಿಭಾಗವೂ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ಆರ್ಡರ್ ಬಂದಿರುವ ಯಾವುದೇ ಕಾಂಪೋನೆಂಟ್ ಆಗಲಿ ಸಿದ್ಧವಾದ ನಂತರ ಮೈಕ್ರೋಸ್ಕೋಪ್ನಲ್ಲಿ ಅದರ ಉದ್ದಳತೆಯ ಪ್ರಮಾಣವನ್ನ ಪರೀಕ್ಷಿಸಲಾಗುತ್ತೆ. ಈ ನಡುವೆ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎರಡೂ ಸೇರಿದ ಮೆಕ್ಯಾಟ್ರಾನಿಕ್ಸ್ ಕೋರ್ಸ್ ಇಲ್ಲಿ ಆರಂಭಿಸಲಾಗಿದೆ. ಅದಕ್ಕಾಗಿಯೇ ಕೋಟ್ಯಾಂತರ ರೂಪಾಯಿಗಳ ಯಂತ್ರಗಳನ್ನ ಇಟಲಿಯಿಂದ ಆಮದು ಮಾಡಿಕೊಂಡಿದ್ದು ಯಂತ್ರಗಳೊಂದಿಗೆ ವಿದ್ಯಾರ್ಥಿಗಳ ಪಾಠ ಪ್ರವಚನ ನಡೆಯುತ್ತಿದೆ. ತರಬೇತಿನಲ್ಲಿ ಅವರು ಏನು ಓದಿದ್ದಾರೆ ಅಥವಾ ಕಲಿತಿದ್ದಾರೆ 3 ವರ್ಷದಲ್ಲಿ ಅದನ್ನ ಪ್ರೂವ್ ಮಾಡಬೇಕು. ರಿಯಲ್ ಆಗಿ ಪ್ರೊಡಕ್ಷನ್ ಮಾಡಿಬಿಟ್ಟು ಕಾಂಪೊನೆಂಟ್ ನ ಈ ಸ್ಕಿಲ್ಫುಲ್ ಇಸ್ ಫಿಟ್ ಎನಫ್ ಟು ಗೋ ಆಸ್ ಎ ಟೂಲ್ ಅಂಡ್ ಡೈ ಮೇಕರ್ ಅಂತ ಆಗ್ಬೇಕು. ಅದೇ ತರ ಬೆಳೆದಾಗ ಈ ಹುಡುಗರಿಗೆ ಬೇಡಿಕೆ ಹೆಚ್ಚಾಯ್ತು. ಬಹಳಷ್ಟು ಜನ ನಮ್ಮಲ್ಲಿ ಇವತ್ತು ಏನ್ ಪಾಸ್ ಆಗಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಈ ಹೊರದೇಶಗಳಿಗೆ ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಮಾಡುವ ಕೆಲಸ, ಕಲಿಯುವ ಪಾಠ ಎಲ್ಲವೂ ಒಂದೇ ಆಗಿದೆ. ಜಿಟಿಟಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಂಪನಿಗಳೊಂದಿಗೆ ಮಾತುಕತೆ ನಡೆಸಿ ಅವರಿಗೆ ಬೇಕಿರುವ ಮಾದರಿಯಲ್ಲೇ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ. ಈ ಎಲ್ಲದರ ನಡುವೆ ಜಿಟಿಟಿಸಿ ಮತ್ತೊಂದು ಮಹತ್ವದ ಪ್ರಯೋಗವೊಂದರಲ್ಲಿ ಭಾರಿ ಯಶಸ್ಸು ಸಾಧಿಸಿದೆ. ಅದೇನೆಂದ್ರೆ ಯುದ್ಧ ವಿಮಾನ ಮತ್ತು ನಾಗರಿಕ ಯಾನಕ್ಕೆ ಬಳಸುವ ವಿಮಾನಗಳ ಇಂಜಿನ್ಗಳು ಸ್ಫೋಟಗೊಳ್ಳದಿರಲು ಅಗ್ನಿಶಾಮಕ ಉಪಕರಣ ಅಭಿವೃದ್ಧಿಪಡಿಸಿದೆ ಜಿಟಿಟಿಸಿ. ಇದು ಅಮೆರಿಕ ಮತ್ತು ರಷ್ಯಾ ನಂತರ ಭಾರತದ ಬೆಂಗಳೂರಿನ ಜಿಟಿಟಿಸಿಯಲ್ಲಿದೆ ಎಂಬುದು ಮತ್ತೊಂದು ಹೆಮ್ಮೆ. ಇದನ್ನು ವಿಮಾನಗಳ ಇಂಜಿನ್ ಬಳಿ ಅಳವಡಿಸಲಾಗುತ್ತೆ. ಒಂದೊಮ್ಮೆ ಇಂಜಿನ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದಲ್ಲಿ ಈ ಉಪಕರಣದಲ್ಲಿರುವ ಸೆನ್ಸಾರ್ ಅದನ್ನು ಪತ್ತೆ ಮಾಡಿ ಕೂಡಲೇ ನೈಟ್ರೋಜಿನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಈ ಕ್ರಿಯೆಯಿಂದ ಬೆಂಕಿ ವ್ಯಾಪಿಸುವುದು ತಡೆಯಲಾಗುತ್ತದಲ್ಲದೆ ಬೆಂಕಿಯನ್ನ ನೈಟ್ರೋಜನ್ ನಂದಿಸುತ್ತದೆ. ಈ ಉಪಕರಣದಿಂದಾಗಿ ಇಡೀ ವಿಮಾನ ಬೆಂಕಿಗೆ ಆಹುತಿಯಾಗುವುದನ್ನ ತಡೆಗಟ್ಟಲು ಸಾಧ್ಯವಿದೆ. ಬಾಟ್ಲ್ ಫಿಕ್ಸ್ ಮಾಡಿರ್ತೀವಿ, ಅದು ಹೀಲಿಯಂ ಒಳಗಡೆ ಇರುತ್ತೆ. ಅದರಲ್ಲಿ ಅವರು ಏನು ಕಮಾಂಡ್ ಇರ್ತಲ್ಲ ಮಾಡ್ಬೇಕಾದ್ರೆ ಯಾವಾಗಾರು ಎನಿಮೀಸ್ ಆದ ಫೈರ್ ಅಟ್ಯಾಕ್ ಆಗ್ತಿದ್ದು ಗೊತ್ತಾದ್ರೆ ಅವನಿಗೆ ಗೊತ್ತಾಗ್ಬಿಡ್ತದೆ. ಅವಾಗ ತಕ್ಷಣ ಈಗ ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಆ ಹೀಲಿಯಂ ಗ್ಯಾಸ್ ಹೊರಗಡೆ ಬಂದ್ಬಿಟ್ಟು ಆ ಫೈರ್ ಸೀಸ್ ಮಾಡುತ್ತೆ. ಈ ನೂತನ ಉಪಕರಣದ ಕಾರ್ಯಕ್ಷಮತೆ ಕಂಡು ಪ್ರಶಂಸೆ ವ್ಯಕ್ತಪಡಿಸಿದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಈ ಉಪಕರಣದ ವೆಲ್ಡಿಂಗ್ ಭಾಗದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ರಂತೆ. ಆದರೆ ಅತಿ ಹೆಚ್ಚು ಒತ್ತಡ ಹಾಕಿ ಉಪಕರಣ ಪರೀಕ್ಷಿಸಿದಾಗ ಅದು ಉದ್ದುದ್ದವಾಗಿ ಸೀಳಿತೆ ಹೊರತು ಅದಕ್ಕೆ ಹಾಕಿದ ವೆಲ್ಡಿಂಗ್ ಮಾತ್ರ ಬೇರೆ ಆಗಲಿಲ್ಲ. ಈ ಪ್ರಯೋಗವನ್ನು ಕಂಡ ಎಡಿಎ ಇದೀಗ 25 ಉಪಕರಣಗಳ ಸರಬರಾಜಿಗೆ ಆರ್ಡರ್ ನೀಡಿದೆ. ಇದರ ಬೆನ್ನಲ್ಲೇ ಎಚ್ಎಎಲ್ ಸಹ 10 ಉಪಕರಣಗಳಿಗೆ ಬೇಡಿಕೆ ಸಲ್ಲಿಸಿದೆ. LRUs 27 ಟೈಪ್ಸ್ LRUs ಮಾಡ್ತಾ ಇದೀವಿ ಫಾರ್ ಐಡಿಎ LCA ತೇಜಸ್ಗೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ LRUs ಬಂದು ಫೈರ್ ಎಕ್ಸ್ಟಿಂಗ್ವಿಷರ್ ಬಾಟಲ್ ಅಂತ ಹೇಳಿ ಫ್ಯಾಬ್ರಿಕೇಟ್ ಮಾಡ್ತಾ ಇದೀವಿ. ಈ ಎಲ್ಲಾ ಕಾರಣಗಳಿಂದಾಗಿ ಸರ್ಕಾರದ ಗಮನ ಸೆಳೆದಿರುವ ಜಿಟಿಟಿಸಿ ಇದೀಗ ಕೇಂದ್ರದ ನೆರವಿಗೆ ಮೊರೆ ಹೋಗಿದೆ. ಯೋಜನಾ ಆಯೋಗ ಸಹ 80 ಕೋಟಿ ರೂಪಾಯಿಗಳನ್ನ ಜಿಟಿಟಿಸಿ ಅಭಿವೃದ್ಧಿಗಾಗಿ ನೀಡಲು ಮುಂದೆ ಬಂದಿದೆ. ಡೆಲ್ಲಿನಲ್ಲೂ ಪ್ಲಾನಿಂಗ್ ಕಮಿಷನ್ ನಲ್ಲಿ ಅವರು ಅಪ್ರೂವ್ ಆಗಿದೆ. ಅಪ್ರೂವ್ ಆದ್ಮೇಲೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಟ್ಟಿದ್ದೀವಿ. ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆದಾಗ ಅದರಲ್ಲಿ ನಮಗೆ ಎಲ್ಲಾ ಸೆಂಟರ್ಗಳಿಗೂ ಯಂತ್ರೋಪಕರಣಗಳು ಮಾತ್ರ ಎಲ್ಲ ಅಳವಡಿಸಬೇಕು ಅಂತ ನಮಗೆ ಸುಮಾರು 83 ಕೋಟಿ ಹಣ ಕೊಡ್ತಾ ಇದ್ದಾರೆ. ಇಲ್ಲಿ ತರಬೇತಿ ಪಡೆಯಲು ಇಚ್ಛೆ ಉಳ್ಳವರು ಇಂತಿಷ್ಟೇ ಓದಬೇಕೆಂದಿಲ್ಲ. ಅವರು ಬಯಸಿದ ಕೋರ್ಸ್ಗಳನ್ನ ಪಡೆದು ಇಲ್ಲಿ ಸೇರಬಹುದು. ಇಲ್ಲಿ ತರಬೇತಿ ಪಡೆದರೆ ಕೆಲಸ ಗ್ಯಾರಂಟಿ ಅನ್ನೋದು ಸಂಸ್ಥೆಯ ವಾಗ್ದಾನ. ಇಲ್ಲಿ ನಮ್ಮಲ್ಲಿ ಇಲ್ಲಿವರೆಗೂ ಯಾರು ಪಾಸ್ ಆದ್ರೂ ಅವರಿಗೆ ಕೆಲಸ ಇಲ್ಲ ನಂಗಿಲ್ಲ, ಕೆಲಸ ಕಡ್ಡಾಯ ಸಿಗ್ತಾಲೇ ಇದೆ. ಒಂದು ನಾವು 4th ಇಯರ್ ಇನ್ಪ್ಲಾಂಟ್ ಟ್ರೈನಿಂಗ್ ಅಲ್ಲಿ 100% ಪ್ಲೇಸ್ಮೆಂಟ್ ಕೊಡ್ತಾ ಇದೀವಿ.
ಬೆಂಗಳೂರಿನಡಿ ಅದು ಸರ್ಕಾರದ ಒಡೆತನದ ಸಂಸ್ಥೆಯೊಂದರಲ್ಲಿ ಇಷ್ಟೆಲ್ಲ ಸಾಧನೆಗಳು ಯಶಸ್ವಿಯಾಗಿ ನಡೆಯುತ್ತವೆ ಅಂದ್ರೆ ಇದು ನಿಜಕ್ಕೂ ಸಂತಸ ತರುವಂತಹ ವಿಚಾರ. ಆದರೆ ಸರ್ಕಾರ ನಡೆಸೋ ಅನೇಕ ಪ್ರತಿನಿಧಿಗಳಿಗೆ ಈ ಬಗ್ಗೆ ಮಾಹಿತಿನೇ ಇಲ್ವಂತೆ. ಇನ್ನಾದರೂ ಗ್ರಾಮೀಣ ಭಾಗದ ಯುವ ಜನತೆಗೆ ಜಿಟಿಟಿಸಿಗೆ ಬರಲು ಸರ್ಕಾರವೇ ಪ್ರೇರೇಪಿಸಲಿ ಎಂದು ಈ ಸಂಸ್ಥೆಯ ವ್ಯವಸ್ಥಾಪಕರು ಮನವಿ ಮಾಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.